ನೋಡಿ, ನಾನೊಂದು ಕೃಷಿ ಹೊಂಡ ಮಾಡಿದ್ದೀನಿ. ಒಂದು 50/30 ಒಂದು ಕೃಷಿ ಹೊಂಡನ ಮಾಡಿದ್ದೀನಿ. ನೋಡಿ, ಇದಕ್ಕೆ ನಾನು ಯಾವುದೇ ರೀತಿ ಟಾರ್ಪಲ್ ಹಾಕಿಲ್ಲ, ಏನಿಲ್ಲ. ಸೊ 2,000 ಮೀನು ಬಿಟ್ಟಿದ್ದೀನಿ. ಭಾಳ ಚೆನ್ನಾಗಿ ಬೆಳೀತಾ ಇದ್ದಾವೆ. ಇದೇನಂತ ಹೇಳಿದ್ರೆ ನಿಮಗೆ ನ್ಯಾಚುರಲ್ ಫುಡ್ಡಿಂದ ಬೆಳೆಸ್ಬೇಕು, ಪ್ಲಸ್ ಫೀಡಿಂದ ಬೆಳೆಸ್ಬೇಕು. ಎರಡನ್ನೂ ಕಂಬೈನ್ ಮಾಡಿ ಕೊಟ್ಟರೆ ಮಾತ್ರ ನಿಮಗೆ ಒಂದು ಒಳ್ಳೆಯ ಉತ್ತಮವಾದಂಥ ಇಳುವರಿ ಸಿಗಲಿಕ್ಕೆ ಸಾಧ್ಯ. ಸೊ ನಾನು ನ್ಯಾಚುರಲ್ ಫುಡ್ ಅಂತ ಹೇಳಿದ್ರೆ ಸಗಣಿ ಹಾಕ್ತೀನಿ, ಮತ್ತು ಮಾಮೂಲಿ ಫಿಶ್ಶಿಗೇನು ಫೀಡ್ ಬರುತ್ತೆ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಗ್ರೋತ್ ಆಗಿದೆ. ಆಲ್ಮೋಸ್ಟ್ 2 ತಿಂಗಳಾಗಿದೆ. ಸೊ ಫಿಶ್ಗಳು ನಿಮ್ಗೆ ಯಾವುದು ಕಾಣಲ್ಲ, ಮೇಲೆ ಎಲ್ಲ ಒಳಗಡೆ ಇರುತ್ತೆ. ಬಟ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಯಾಕಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಬಟ್ ನಮಗೆ ಗೊತ್ತಾಗುತ್ತೆ. ಸೊ ಭಾಳ ಚೆನ್ನಾಗಿದೆ. ಸೊ ಯಾವತ್ತೂ ಯುವಕರು ಏನಂತ ಹೇಳಿದ್ರೆ, ನೀವು ಓನಾಗಿ ಏನೇನು ಮಾಡ್ತೀರಾ ಅದರ ಅನುಭವನ ಫಸ್ಟು ತಿಳ್ಕೊಳ್ಳಿ. ಸೊ ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ಅದಾದಮೇಲೆ ನಿಮಗೆ ಗೊತ್ತಾಗ್ತದೆ, ಅನುಭವ ಆದಮೇಲೆ ನಿಮಗೆ ಏನೇನು ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಸೊ ದಯವಿಟ್ಟು ಓನಾಗಿ ಮಾಡಿ. ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ನೋಡಿಕೊಂಡು ನೀವು ಯಾವುದೇ ರೀತಿ ಪ್ರಯತ್ನ ಮಾಡಲಿಕ್ಕೆ ಹೋಗ್ಬೇಡಿ. ಇದೊಂದು ನನ್ನೊಂದು ರಿಕ್ವೆಸ್ಟ್ ಅಷ್ಟೇ.